ಇದಾಯಿತು ಹೌದಲ್ಲ. ಮಸ್ತ್ ಆಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೈಶು ಆನಂದ್ ಲವ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಿಮ್ಮ ಜೊತೆ ನಾನು ಹೊಸದೊಂದು ರೆಸಿಪಿ ಶೇರ್ ಮಾಡಾತೀನಿ. ಏನಂತ ತೋರಿಸ್ತೀನಿ ಬರ್ರಿ. ಸೊ ಇವು ಮನ್ಯಾಗ ಚಪಾತಿ ಉಳ್ದಿರ್ತಾವಲ್ಲ, ಯಾರೇ ಉಣ್ತಾರ ಅಂತ ಹೇಳಿ ಮಾಡಿರ್ತೀರಿ. ಸಮ್ ಟೈಮ್ಸ್ ಅವ್ರೆಲ್ಲರೂ ಹೊರಗೆ ಊಟಕ್ಕೆ ಹೋಗಿರ್ತಾರ, ಏನಾರೇ ಆಗಿರುತ್ತೆ, ಹಾಗೆ ಉಳ್ದಿರುತ್ತೆ ಚಪಾತಿ. ಏನು ಮಾಡೋದು, ಫ್ರೆಶ್ ಆಗಿ ಊಟ ಮಾಡ್ಕೊಂಡು ರಿಪೀಟ್ ಚಪಾತಿ ಮಾಡ್ಕೊಂಡು ಊಟ ಮಾಡ್ತಾರ. ಸೊ ಈ ಉಳ್ದಿರೋ ಚಪಾತಿದು ಏನು ಮಾಡೋದ ಅಂತ ಹೇಳಿ ಯೋಚನೆ ಮಾಡ್ತಿರ್ತೀವಿ. ಬಟ್ ಆ ಚಪಾತಿದ ಹಿಂಗೆಲ್ಲ ತಗೊಂಡು ಸ್ವಲ್ಪ ಸಣ್ಣಗೆ ಚೋಪಾಗಿ ಹಿಂಗೆ ಮುರ್ಕೊಂಡು ಹಿಂಗೆಲ್ಲ ಕಟ್ ಮಾಡಿಕೊಂಡು ಸೊ ಒಂದು ಹೊಸ ರೆಸಿಪಿ ಹೇಳ್ತೀನಿ ನಿಮಗೆ. ಉತ್ತರ ಕರ್ನಾಟಕದ ಮಂದಿಗಂತೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಏನು ಮಾಡತ್ತೀನಿ ನಾನು ಅಂಥೇಳಿ. ಆ್ಯಕ್ಚುಲಿ ಇದಕ್ಕೆ ನಾವು ಚಕೋಲಿ ಅಂತ ಕರಿತೀವಿ. ಚಕೋಲಿ ಇದನ್ನ ಎಲ್ಲ ಚಪಾತಿನೂ ಹಿಂಗೆ ಸಣ್ಣಗೆ ಮುರಿದು, ಚಕೋಲಿ ಅಂದ್ರೆ ಆ್ಯಕ್ಚುಲಿ ಹಿಟ್ಟನಾದಿ ಡೈರೆಕ್ಟ್ ಚಪಾತಿನ ಲಟ್ಟಿಸಿ ಹಿಂಗೆಲ್ಲ ಇದ್ರಲ್ಲೇರೆ ಚಾಕುಲೇರೆ ಚಮಚ್ಲೇರೆ ಎಲ್ಲ ಹಿಂಗೆ ಕಟ್ ಮಾಡಿ ಚೌಕ್ ಮಾಡಿ ಇಷ್ಟಿಷ್ಟು ಮಾಡಿ ಸೊ ಅದನ್ನೇ ನಾವು ಹಾಕಿ ಕುದಿಸಿ ಚಕೋಲಿ ಮಾಡ್ತೀವಿ. ಬಟ್ ಇದು ಉಳಿದಿರೋ ಚಪಾತಿನೂ ಮಾಡ್ಬೋದು. ರೊಟ್ಟಿ ಏನಾರು ಇದ್ರೆ ಅದು ಅವಲಕ್ಕಿ ಥರ ಸ್ವಲ್ಪ ರೊಟ್ಟಿ ಎಲ್ಲ ಒಣಗಿರೋ ರೊಟ್ಟಿದ ನಾವು ಏನು ಮಾಡ್ಬೇಕಂದ್ರೆ ಅವಲಕ್ಕಿ ಥರ ಮಾಡ್ಕೊಂಡು ಸ್ವಲ್ಪ ಮುರಿದು ಇಟ್ಟು ಅವಲಕ್ಕಿ ಥರ ತೊಯಿಸ್ಕೊಂಡು ಜಾಳ್ಗಿ ಇರೋ ಬುಟ್ಟಿಗೆ ಹಾಕಿ ಅವಲಕ್ಕಿ ಥರ ತೊಯಿಸ್ಕೊಂಡು ಅದ್ರಾಗ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಅದು ಮಾಡ್ಬೋದು. ಬಟ್ ಇದನ್ನ ಸ್ವೀಟ್ ಮಾಡಬೇಕಾಗುತ್ತೆ. ಚಕೋಲಿ ಇನ್ ದ ಸೆನ್ಸ್ ಇದು ಸ್ವೀಟ್ ಆಗುತ್ತೆ. ಸ್ವೀಟ್ ಸಕ್ರೆ ಏನು ಹಾಕೋದು ಬೇಕಾಗಿಲ್ಲ, ಬೆಲ್ಲದ್ಲೇನೆ ಸ್ವೀಟ್ ಮಾಡ್ಕೊಳ್ಳೋದು. ಇಫ್ ನೀವು ಡಯಟ್ ಮಾಡ್ತಿದ್ರಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ರಿ. ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ರಿ. ಆರ್ಗ್ಯಾನಿಕ್ ಬೆಲ್ಲದಿಂದ ಸೊ ಚಲೋ, ಅಷ್ಟೇನು ಅನ್ಹೆಲ್ದಿ ಇರಂಗಿಲ್ಲ, ಪ್ಯೂರ್ ಇರುತ್ತೆ ಬೆಲ್ಲ. ಹೆಂಗೆ ಮಾಡ್ತೀನಿ ಅಂತ ನಿಮಗೆ ಫುಲ್ ವಿಡಿಯೋ ಶೇರ್ ಮಾಡ್ತೀನಿ. ಈ ಚಪಾತಿ ಎಲ್ಲ ತಗೊಂಡು ಹಿಂಗೆ ಸಣ್ಣಗೆ ಎಲ್ಲ ಮುರ್ಕೋಬೇಕು. ಫುಲ್ ಹಿಂಗೆಲ್ಲ ಮುರಿದು ಫುಲ್ ಎಷ್ಟು ಚಪಾತಿ ಬೇಕು ನಿಮಗೆ, ಒಬ್ರು ಎಷ್ಟು ತಿಂತಾರ ಅದ್ರ ಮೇಜರ್ ನೋಡಿಕೊಂಡು ನೀವೆಲ್ಲಾನು ಹಿಂಗೆ ಮುರ್ಕೋಬೋದು. ಹಿಂಗೆಲ್ಲ ಮುರ್ಕೊಂಡು ತೊಗೊಂಡ್ರೆ ಸೊ ಸಣ್ಣ ಆಗಿರ್ತಾವೆ. ಈ ಥರ ಸಣ್ಣ ಆಗಿರ್ತಾವೆ. ಸೊ ಸಣ್ಣ ಆಗನ ಒಬ್ಬರು 2 ಚಪಾತಿ ತಿಂತಾರಂದ್ರೆ ಒಬ್ಬರ ದರ್ಶಲೆ 2 ಚಪಾತಿ ನಾವು ಕಟ್ ಮಾಡಬೇಕು. ಸೊ ಇದು ಸ್ವೀಟ್ ಆಗಿರುತ್ತೆ. ಇದ್ರೊಳಗಡೆ ಹಾಲು ತುಪ್ಪ ಹಾಕಿ ಊಟ ಮಾಡಿದ್ರೆ ಮಸ್ತ್ ಆಗ್ತದೆ, ಏಕ್ದಮ್ ಮಸ್ತ್. ಸೊ ತೋರಿಸ್ತೀನಿ ನಿಮಗೆ, ಫುಲ್ ವಿಡಿಯೋ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡ್ರಿ, ಫುಲ್ ವಿಡಿಯೋ ತೋರಿಸ್ತೀನಿ. ಸೊ ಫಸ್ಟಿಗೆ ನಾನು ಗ್ಯಾಸ್ ಹಚ್ತೀನಿ. ಗ್ಯಾಸ್ ಹಚ್ಚಿ ಅದಕ್ಕೆ ಎಷ್ಟು ಬೇಕಾದ್ರಷ್ಟು ನೀರು ಇಟ್ಕೋತೀನಿ. ನೀರು ಇಟ್ಕೊಂಡು ಸ್ವಲ್ಪ ನೀರು ಕಾಯ್ದ ಮೇಲೆ ಏನು ಮಾಡ್ತೀನಿ, ನೀರೆಲ್ಲ ಫುಲ್ ಕಾಯ್ದ ಮೇಲೆ ಅದಕ್ಕೆ ಎಷ್ಟು ಬೆಲ್ಲ ಬೇಕು, ಇಷ್ಟು ಚಪಾತಿಗೆ ಇದಕ್ಕೆ ಎಷ್ಟು ಬೆಲ್ಲ ಬೇಕಾಗ್ತದೆ ಅಂತ ಹೇಳಿ ನೋಡ್ಕೊಂಡು ಅದ್ರ ತಕ್ಕಂತೆ ಅದಕ್ಕೆ ಬೆಲ್ಲ ಹಾಕ್ತಿರ್ತೀನಿ ನಾನು. ಸೊ ಬೆಲ್ಲ ಹಿಂಗೆ ಹಾಕ್ಬೋದು, ಏನು ಹೊಡಿಬೇಕಂತ ಏನು ಬೇಕಾಗಿರಲ್ಲ. ಸೊ ಹಿಂಗೆ ಬೆಲ್ಲ ಹಾಕಿದ್ರು ತಾನೇ ಬಿಸಿಯಾಗಿ ಕರಗ್ತದೆ. ಸೊ ನಾನು ಇಷ್ಟು ಹಾಕ್ತೀನಿ ಇವಾಗ. ಓ ಶಿಟ್, ನಂಗೆ ಇಷ್ಟು ಸಾಕಾಗ್ತದೆ ಇದಕ್ಕೆ. ಇಷ್ಟು ಚಪಾತಿಗೆ ಚಕೋಲಿಗೆ ಇಷ್ಟು ಸಾಕಾಗ್ತದೆ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅದ್ರ ತಕ್ಕಂತೆ ನೀವು ಹಾಕ್ರಿ. ಹೇಳಿ, ನಿಮಗೆ ಎಷ್ಟು ಸ್ವೀಟ್ ಬೇಕಲ್ಲ ತಿನ್ನೋ ತಕ್ಕಷ್ಟು ನೀವು ಹಾಕೋಬಹುದು ಅದನ್ನು. ಸೊ ಇದು ಎಲ್ಲ ತಾನೇ ಡಿಸಾಲ್ವ್ ಆಗ್ತದೆ ನೀರೊಳಗಡೆ. ಡಿಸಾಲ್ವ್ ಆದ ತಕ್ಷಣ ಇದನ್ನ ಏನು ಮಾಡ್ಬೇಕಂದ್ರೆ ಹಿಂಗೆ ಬಿಡುವಂಗಿಲ್ಲ. ಸೊ ಯಾಕಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಸ್ವಲ್ಪ ಕಬ್ಬಿನ ಸಿಪ್ಪಿ ಎಲ್ಲ ಬಂದಿರ್ತಾವೆ ಇದ್ರೊಳಗಡೆ. ಸೊ ಇದಕ್ಕೆ ಏನು ಮಾಡೋದಂದ್ರೆ ಚಾಣಿಲೆ ಸ್ವಲ್ಪ ಚಳಾಸ್ಕೋಬೇಕು. ಇದನ್ನು ಚಳಾಸ್ಕೊಂಡ್ರೆ ಇದು ಫುಲ್ ಎಲ್ಲ ಕರಗಿ ಈ ಥರ ಎಲ್ಲ ಕರಗಿ ಸ್ವಲ್ಪ ಡಿಸಾಲ್ವ್ ಆಗುತ್ತೆ ಇದ್ರೊಳಗಡೆ. ಈಗ ನೋಡ್ತಿರ್ಬೋದು ನೀವು, ಆಗತ್ತೈತೆ ಆಲ್ಮೋಸ್ಟ್. ಇದೆಲ್ಲಾನು ಫುಲ್ ಕರಗ್ತದೆ. ಫುಲ್ ಕರಗಿದ ತಕ್ಷಣ ನೀವೇನು ಮಾಡಬೇಕು, ಒಂದು ಚಾಣಿ ತೊಗೊಂಡು ಅದರೊಳಗಡೆ ಚಳಾಸ್ಕೊಂಡ್ರೆ ಏನಾರ ಗಿಪ್ಪಿ ಬದಿದ್ರೆ ಸ್ವಲ್ಪ ಸ್ಮಾಲ್ ಕಡ್ಡಿ ಬಂದಿರ್ತಾವೆ. ಸೊ ಕಡ್ಡಿನೂ ಎಲ್ಲ ಹೊರಗೆ ತೆಗಿಬೋದು ನಾವು. ಸೊ ಇದೆಲ್ಲ ಫುಲ್ ಕೈಲಿ ಇವಾಗ ಡಿಸಾಲ್ವ್ ಆಗಲಿ. ಈ ಕಡೆ ರೊಟ್ಟಿನೂ ಚಪಾತಿನೂ ಮುರಿದಿಟ್ಕೊಂಡಿವಿ, ಈ ಕಡೆ ಬೆಲ್ಲ ಕಾಯತ್ತದ. ಸೊ ಬೆಲ್ಲದೆಲ್ಲ ಫುಲ್ ನೀರು ಆಗ್ತದೆ. ನೀರು ಆದಮೇಲೆ ನೆಕ್ಸ್ಟ್ ಚಳಾಸ್ಕೊತೀನಿ. ಚಳಾಸ್ಕೊಂಡು ಅದ್ರೊಳಗೆ ಏನೇನು ಹಾಕೋದು ನೋಡೋಣ ಬರ್ರಿ. ಆಫ್ ಮಾಡಿದ್ವಿ. ಸೊ ಇದ್ರೊಳಗೆ ಮೆನೇಲಿ ನಾವು ಏಲಕ್ಕಿ ಹಾಕೋಬೇಕು. ಏಲಕ್ಕಿ ಹಾಕೊಂಡ್ರೆ ಸ್ವಲ್ಪ ಬಾಯಿ ಸ್ವಾದ ಬರುತ್ತೆ, ಸೊ ಟೇಸ್ಟ್ನೂ ಆಗುತ್ತೆ ಅಂತೇಳಿ ನಾನು ಏಲಕ್ಕಿ ಏನು ಮಾಡ್ತೀನಿ, ಎಲ್ಲ ಬಿಚ್ಚಿಟ್ಕೊಂಡು ಇದ್ರೊಳಗಡೆ ಹಾಕಿ ಸ್ವಲ್ಪ ಕುಟ್ಕೋತೀನಿ. ಕುಟ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಲೈಕ್ ಹಾಗೆ ಉಳ್ಕೊಳ್ಳೋದಿಲ್ಲ, ಇವು ಕಾಳೆಲ್ಲ ಹಂಗೆ ಉಳ್ಕೊಳ್ಳೋದಿಲ್ಲ ಅಂತೇಳಿ ಸ್ವಲ್ಪ ಇದ್ರೊಳಗಡೆ ಏನಂದ್ರೆ ಹಾಗೆ ಕುಟ್ಟಿದ್ರೆ ಇದು ಅದ್ರೊಳಗೆ ಸಣ್ಣ ಆಗೋದಿಲ್ಲ. ಇದ್ರೊಳಗೆ ಸಣ್ಣ ಹಾಕ್ಬೇಕಂದ್ರೆ ನಾವು ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕಿದ್ರೆ ಇದ್ರೊಳಗಡೆ ಕೂಡ್ಕೋತೈತೆ. ಸಕ್ಕರೆ ಇಲ್ಲ ಜಾಸ್ತಿ ಏನು ಹಾಕಲ್ಲ ನಾನು, ಸಕ್ಕರೆ ನಾವು ಅಷ್ಟು ಯೂಸ್ ಮಾಡೋಂಗಿಲ್ಲ.
ಸೊ ಇಷ್ಟೇ ಸ್ವಲ್ಪ ಸ್ವಲ್ಪ ಅದ್ರ ಜೊತೆ ಕೂಡಿ ಸಣ್ಣ ಆಗ್ಲಿಕ್ಕೆ ಅಂತೇಳಿ ಸಕ್ಕರೆ ಹಾಕ್ತೀನಿ. ಸೊ ಇದ್ರೊಳಗಡೆ ಕುಟ್ಕೋತೀನಿ. ಇದು ಪೂರ ಹಿಂಗೆ ತಿಕ್ಕಿದ್ರೆ ಎಲ್ಲ ಸಣ್ಣ ಆಗ್ತೈತಿ. ಸೊ ಆಲ್ಮೋಸ್ಟ್ ಇದೆಲ್ಲ ಬೆಲ್ಲನೂ ಕರಗೈತಿ. ಇವಾಗ ಕರಗಿದ ತಕ್ಷಣ ಇದನ್ನು ನಾನು ಚಾಳಸ್ಕೊಂಡ್ಬಿಡ್ತೀನಿ. ಒಂದು ಬೇರೆ ಬಗುಣಿ ಒಳಗೆ ಚಾಳಸ್ಕೊಂಡು, ಇಲ್ಲಾಂದ್ರೆ ಬೇರೆ ಅದರೊಳಗೆ ಯಾವ್ದಾರ ಬಾಣಲಿ ಒಳಗೆ ಚಾಳಸ್ಕೊಂಡು, ನಾನು ಚಹಾ ಹೆಂಗೆ ಚಾಳಸ್ತೀವಲ್ಲ, ಚಾಳಸ್ತೀವಿ ಏನಂತೀರಿ ನೀವು ಅದನ್ನು. ಸೊ ಅದನ್ನು ಫುಲ್ ಚಾಳಸಿದ್ರೆ ಫುಲ್ ಎಲ್ಲ ಬೆಲ್ಲ ಕರಗೈತಿದೆ. ಕಲರ್ ನೋಡಿ ಹೆಂಗೆ ಬಂದೈತಿ, ಆರ್ಗ್ಯಾನಿಕ್ ಬೆಲ್ಲ ಇದ್ರೆ ಅನ್ನೋ ಸ್ವಲ್ಪ ಕಪ್ ಇರುತ್ತಲ್ಲ ಅದರಿಂದ ಸೊ ಕಲರ್ ಚೇಂಜ್ ಬಂದೈತಿ. ಬನ್ನಿ ಪರವಾಗಿಲ್ಲ, ಕಲರ್ ಇಸ್ ನಾಟ್ ಮ್ಯಾಟರ್, ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಂತೇಳಿ ಈ ಕುಟ್ಟಿರೋ ಏಲಕ್ಕಿ ಏನೈತಲ್ಲ, ಈ ಚಾಳಸಕ್ಕಿಂತ ಮುಂಚೆ ಇದ್ರೊಳಗೆ ಆ್ಯಡ್ ಮಾಡೋದಿಲ್ಲ. ಸೊ ಇದನ್ನು ಫುಲ್ ಎಲ್ಲ ಬೆಲ್ಲ ಡಿಸಾಲ್ವ್ ಆದಮೇಲೆ ಚಾಳಸಿದ ಮೇಲೆ ಇದು ಹಾಕೋದು ಇದ್ರೊಳಗಡೆ. ಸೊ ಇದೆಲ್ಲನೂ ಫುಲ್ ಈಗ ಚಾಳಸ್ಕೊಂಡಿದ್ದೀನಿ, ಎಲ್ಲ ಆಗೈತಿ. ವಾಪಸ್ ಬಗುಣಿ ಒಳಗೆ ಇಟ್ಟಿದ್ದೀನಿ. ಗ್ಯಾಸ್ ಹಂಗೆ ಚಾಲು ಅದ. ಸ್ವಲ್ಪ ನಾನು ಗ್ಯಾಸ್ ಸ್ಲೋ ಮಾಡ್ಕೋತೀನಿ. ಈಗ ಏನೈತಲ್ಲ, ಈ ಕುಟ್ಟಿ ಇಟ್ಕೊಂಡಿರೋ ಏಲಕ್ಕಿ ಪೌಡರ್ನ ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ. ಸೊ ಇದು ಇಲಾಚಿ ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಇದಾಯಿತು. ಸೊ ನೆಕ್ಸ್ಟ್ ಇವಾಗ ಏನು ಹಾಕ್ಬೇಕಂತಂದ್ರೆ ಮೇನ್ ಇಂಪಾರ್ಟೆಂಟ್, ಯಾವುದೇ ಅಡುಗೆ ಮಾಡಿದ್ರೆ ತಪ್ಪಲಾಗಂತದಪ್ಪ ಏನಪ್ಪ ಅಂತಂದ್ರೆ ಅದು ರುಚಿಗೆ ತಕ್ಕಷ್ಟು ಉಪ್ಪು. ಎಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಇವಾಗ. ಸಾಕಿಷ್ಟೇ ಅನ್ಸುತ್ತೆ ನನಗೆ. ನಮ್ಮ ರುಚಿಗೆ ಇಷ್ಟು ಉಪ್ಪು ಸಾಕು. ಸೊ ಈಗ ಆಲ್ಮೋಸ್ಟ್ ಎಲ್ಲ ಡಿಸಾಲ್ವ್ ಆಗಿದೆ. ನೀರು ಕಾಯ್ದಾವು, ಫುಲ್ ನೀರು ಕಾಯ್ದಾವು. ಇಲ್ಲಿ ತೊಗೊಂಡ್ಬರ್ರಿ ಕ್ಯಾಮ್ರಾ. ನೀರು ಫುಲ್ ಎಲ್ಲ ಕಾಯ್ದಾವ. ಈಗ ನೀರು ಕಾಯ್ದಿದ್ರೊಳಗಡೆ ನಾನೇನು ಮಾಡ್ತೀನಿ ಅಂದ್ರೆ, ಇದು ಮುರಿದಿಟ್ಕೊಂಡಿರೋದೆಲ್ಲ ಚಪಾತಿ ಪೀಸಸ್ ಫುಲ್ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ತಿಂದು ವಾಕಿಂಗ್ ಮಾಡಿ ಮುಖಂಡ್ಬಿಡ್ದವೆ. ಫುಲ್ ಎಲ್ಲ ಇದ್ರೊಳಗೆ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ಹಾಕೋದು ಇಲ್ಲ ಎಲ್ಲ ಒಮ್ಮೆ ಹಾಕ್ತೀನಿ. ಅದೇ ಹಾಕುವಂತ ಸ್ವಲ್ಪ ಹಾಕಿ ಬಿಡಂಬಡಿಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಫುಲ್ ಇದ್ರೊಳಗೆ ಹಾಕಿದ್ದೀನಿ. ಸೊ ಹಾಕಿದ ತಕ್ಷಣ ಸ್ವಲ್ಪ ಎಲ್ಲ ಕುದಿತೈತಿ. ಕುದ್ದ ಎಲ್ಲ ಒಂಜೀವ್ ಆಗ್ತೈತಿ. ಇದು ಒಂಜೀವ್ ಆದಮೇಲೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಹೆಂಗಾಗುತ್ತೆ ಅಂತ. ಚಕೋಲಿ ಬ್ಯೂಟಿಫುಲ್. ಈಗ ನೋಡಿದ್ರೆ ನನ್ನ ಬಾಯೊಳಗೆ ನೀರು ಹೊರಾಗತೈತಿ. ಆ ರೇಂಜಿಗೆ ಆಗೈತಿ ಅಂತ ನಾನು ಅನ್ಕೋತೀನಿ. ಇದನ್ನು ಟೇಸ್ಟ್ ಮಾಡಿದ ಮ್ಯಾಗ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ತೀನಿ. ವಾವ್, ಸೂಪರ್. ಚಕೋಲಿ ಪ್ಲಸ್ ಹಾಲು ಕಾಂಬಿನೇಷನ್ ಮಸ್ತ್ ಇರುತ್ತೆ. ಅದ್ರೊಳಗೆ ಸ್ವಲ್ಪ ತುಪ್ಪ ಇರಬೇಕು, ಅದಲ್ಲ? ಹಾಂ, ಮಸ್ತ್ ಆಗುತ್ತೆ. ಚಕೋಲಿ ತಿನ್ನೋಣ ಬನ್ನಿ. ಹಾಂ, ಎಸ್. ಭಾಳ ಸುಡಾಕತ್ತೈತಿ. ಹೆಂಗೆ ಮಾಡಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ, ಸೊ ಲೈಕ್, ಫಾಲೋ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.